ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಟಡಿ ಕಾರ್ನರ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ನಾವು ಇಂದಿನ ವಿಡಿಯೋದಲ್ಲಿ 8ನೇ ತರಗತಿಯ ವಿಜ್ಞಾನ ವಿಷಯದ ಭಾಗ 1ರ ಪಠ್ಯಪುಸ್ತಕದಲ್ಲಿರುವಂತಹ 4ನೆಯ ಅಧ್ಯಾಯ, ಅದುವೇ ವಸ್ತುಗಳು, ಲೋಹಗಳು ಮತ್ತು ಅಲೋಹಗಳು, ಈ ಒಂದು ಅಧ್ಯಾಯದ ಸಂಪೂರ್ಣ ಪಠ್ಯಪುಸ್ತಕದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಇಂದಿನ ವಿಡಿಯೋದಲ್ಲಿ ನೋಡ್ತಾ ಇದ್ದೇವೆ. ಹಾಗಿದ್ರೆ ಬನ್ನಿ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮೊದಲು ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಯಿತು ಅಂತ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೋಡಿ, ಅಭ್ಯಾಸಗಳು ಅಂತ ಇದೆ. ಅದರಲ್ಲಿರ್ತಕ್ಕಂಥದ್ದು ಮೊದಲನೇ ಪ್ರಶ್ನೆ ಇದಾಗಿತ್ತು. ನೋಡಿ, ಈ ಕೆಳಗಿನವುಗಳಲ್ಲಿ ಅಲೋಹ ಯಾವುದು ಅಂತ ಕೇಳಿದ್ದಾರೆ. ಅದರಲ್ಲಿ ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಆಪ್ಷನ್ ಎ ತಾಮ್ರ, ಆಪ್ಷನ್ ಬಿ ಫಾಸ್ಫರಸ್, ಆಪ್ಷನ್ ಸಿ ಸತು, ಆಪ್ಷನ್ ಡಿ ಅಲ್ಯೂಮಿನಿಯಂ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಅಲೋಹ ಯಾವುದು ಅಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಫಾಸ್ಫರಸ್. ಮುಂದೆ ಎರಡನೆಯ ಪ್ರಶ್ನೆ, ಈ ಕೆಳಗಿನ ಲೋಹಗಳಲ್ಲಿ ಯಾವುದು ದ್ರವ ಅಂದರೆ ದ್ರವ ಲೋಹ ಯಾವುದು ಅಂತ ಕೇಳಿದ್ದಾರೆ. ಅದಕ್ಕೆ ಆಪ್ಷನ್ ಎ ಬೆಳ್ಳಿ ಲೋಹವು ದ್ರವ ರೂಪದಲ್ಲಿದೆ, ಆಪ್ಷನ್ ಬಿ ಮೆಗ್ನೀಷಿಯಂ ದ್ರವ ರೂಪದಲ್ಲಿದೆ, ಆಪ್ಷನ್ ಸಿ ಪಾದರಸವು ಲೋಹವು ದ್ರವ ರೂಪದಲ್ಲಿದೆ, ಆಪ್ಷನ್ ಡಿ ಸತುವು ಲೋಹವು ದ್ರವ ರೂಪದಲ್ಲಿದೆ ಅಂತ ಕೊಟ್ಟಿದ್ದಾರೆ. ದ್ರವ ರೂಪದಲ್ಲಿರುವಂತಹ ಲೋಹ ಯಾವುದು? ಉತ್ತರ ಆಪ್ಷನ್ ಸಿ ಪಾದರಸವು ಲೋಹವು ದ್ರವ ರೂಪದಲ್ಲಿದೆ. ಅಂದರೆ ಪಾದರಸ ಏನಾಗಿದೆ, ಅದೊಂದು ದ್ರವ ರೂಪದಲ್ಲಿರ್ತಕ್ಕಂತಹ ಒಂದು ಲೋಹ ಆಗಿದೆ. ಮುಂದೆ ಮೂರನೆಯ ಪ್ರಶ್ನೆ, ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ತುಂಬಿ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ 4 ಪ್ರಶ್ನೆಗಳು ಸಬ್ ಕ್ವಶನ್ ಇವೆ. ಅದರಲ್ಲಿ ಎ ಅಂತ ಇದೆ, ಫಾಸ್ಫರಸ್ ಬಹಳ ಡ್ಯಾಶ್ ಅಲೋಹವಾಗಿದೆ. ಯಾವ ಅಲೋಹ? ಸಕ್ರಿಯ ಅಲೋಹವಾಗಿದೆ. ಎರಡನೇದು ಬಿ, ಲೋಹಗಳು ಡ್ಯಾಶ್ ಮತ್ತು ಶಾಖದ ಡ್ಯಾಶ್ ವಾಹಕಗಳಾಗಿವೆ. ಲೋಹಗಳು ವಿದ್ಯುತ್ ಮತ್ತು ಶಾಖದ ಉತ್ತಮ ವಾಹಕಗಳಾಗಿವೆ. ಸಿ, ಕಬ್ಬಿಣವು ತಾಮ್ರಕ್ಕಿಂತ ಡ್ಯಾಶ್ ಸಕ್ರಿಯವಾಗಿದೆ. ಏನಾಗಿದೆ? ಹೆಚ್ಚು ಸಕ್ರಿಯವಾಗಿದೆ. 4ನೇ ಪ್ರಶ್ನೆ ಡಿ, ಲೋಹಗಳು ಆಮ್ಲಗಳೊಂದಿಗೆ ವರ್ತಿಸಿ ಬಿಡುಗಡೆ ಮಾಡುವ ಅನಿಲ ಡ್ಯಾಶ್. ಯಾವುದು? ಹೈಡ್ರೋಜನ್ ಅನ್ನುವಂಥದ್ದು ಇದಕ್ಕೆ ಸರಿಯಾದ ಉತ್ತರ. ಇದಾಗಿತ್ತು ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ತುಂಬುವಂಥದ್ದು. ಮುಂದೆ 4ನೆಯ ಪ್ರಶ್ನೆ, ಸರಿ ಇದ್ದರೆ ಸ ಎಂದು, ತಪ್ಪಿದ್ದರೆ ತ ಎಂದು ಗುರುತು ಮಾಡಿ ಅಂತ ಕೊಟ್ಟಿದ್ದಾರೆ. ಸರಿ ತಪ್ಪುವನ್ನು ಗುರುತಿಸುವಂಥದ್ದು ಸ್ಟೇಟ್ಮೆಂಟ್ಸ್ಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇ ಹೇಳಿಕೆ ನೋಡಿಯೇ, ಸಾಮಾನ್ಯವಾಗಿ ಅಲೋಹಗಳು ಆಮ್ಲಗಳೊಂದಿಗೆ ವರ್ತಿಸುತ್ತವೆ ಅಂತ ಕೊಟ್ಟಿದ್ದಾರೆ. ಇದೇನಿದು? ಇದು ತಪ್ಪಾದ ಹೇಳಿಕೆ, ಹಾಗಾಗಿ ತ ಅಂತ ಬರೆಯಬೇಕು. ನೆಕ್ಸ್ಟ್ ಬಿ, ಸೋಡಿಯಂ ಹೆಚ್ಚು ಕ್ರಿಯಾಶೀಲ ಧಾತುವಾಗಿದೆ. ಇದು ಸರಿ. ಸಿ, ತಾಮ್ರವು ಸತುವಿನ ಸಲ್ಫೇಟ್ ದ್ರಾವಣದಿಂದ ಸತುವನ್ನು ಸ್ಥಾನಪಲ್ಲಟಗೊಳಿಸುತ್ತದೆ. ತಪ್ಪು. ಇದು ಏನಾಗಿದೆ? ತಪ್ಪಾಗಿದೆ. ಇನ್ನು ಡಿ, ಕಲ್ಲಿದ್ದಲನ್ನು ತಂತಿಗಳಾಗಿ ಮಾರ್ಪಡಿಸಬಹುದು ಅಂತ ಇದೆ. ಇದು ಕೂಡ ತಪ್ಪಾದ ಹೇಳಿಕೆ. ಇಲ್ಲಿ ಮೊದಲನೇ ಹೇಳಿಕೆ ತಪ್ಪು, ಎರಡನೇದು ಸರಿ, ಮೂರನೇದು ತಪ್ಪು, 4ನೇದು ಕೂಡ ತಪ್ಪು ಆಗಿದೆ. ಮುಂದೆ 5ನೆಯ ಪ್ರಶ್ನೆ, ಈ ಕೆಳಗಿನ ಕೋಷ್ಟಕದಲ್ಲಿ ಕೆಲವು ಲಕ್ಷಣಗಳನ್ನು ಕೊಡಲಾಗಿದೆ. ಈ ಲಕ್ಷಣಗಳ ಆಧಾರದ ಮೇಲೆ ಲೋಹ ಮತ್ತು ಅಲೋಹಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ. ನಿಮ್ಮ ಪಠ್ಯಪುಸ್ತಕದಲ್ಲಿ ಒಂದು ಕೋಷ್ಟಕವನ್ನು ಕೊಟ್ಟಿದ್ದಾರೆ. ಅಲ್ಲಿ ಒಂದಷ್ಟು ಗುಣಲಕ್ಷಣಗಳನ್ನು ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ವ್ಯತ್ಯಾಸಿಸಬೇಕಾಗತ್ತೆ ಲೋಹ ಮತ್ತು ಅಲೋಹಗಳನ್ನು. ನೋಡಿ, ಇದೇನಾಗಿದೆ? ಇದು ಲಕ್ಷಣಗಳಾಗಿವೆ. ಇದು ಲೋಹಗಳಿಗೆ ಮತ್ತು ಇದು ಅಲೋಹಗಳಿಗೆ ವ್ಯತ್ಯಾಸ. ನೋಡಿ, ಗೋಚರತೆಯ ಆಧಾರದ ಮೇಲೆ ಹೇಳಬೇಕಂದ್ರೆ ನೋಡಿ, ಗೋಚರತೆ ಹೇಗಿರುತ್ತೆ? ಲೋಹಗಳು ಹೊಳೆಯುತ್ತವೆ, ಆದರೆ ಅಲೋಹಗಳು ಹೊಳೆಯುವುದಿಲ್ಲ. ಇನ್ನು ಕಠಿಣತೆಯ ಆಧಾರದ ಮೇಲೆ ಲೋಹಗಳು ಕಠಿಣವಾಗಿರುತ್ತದೆ, ಅಲೋಹಗಳು ಮೃದುವಾಗಿರುತ್ತದೆ. ಇನ್ನು ಕುಟ್ಯತೆ, ಇಲ್ಲಿ ಲೋಹಗಳನ್ನು ಏನು ಮಾಡಬಹುದು? ಬಡಿದು ತೆಳು ಹಾಳೆಗಳನ್ನಾಗಿಸಬಹುದು, ಆದರೆ ಅಲೋಹಗಳನ್ನು ಬಡಿದು ತೆಳು ಹಾಳೆಗಳನ್ನಾಗಿಸಲು ಸಾಧ್ಯವಾಗುವುದಿಲ್ಲ, ಅಂದರೆ ಹಾಳೆಗಳನ್ನಾಗಿಸಲಾಗುವುದಿಲ್ಲ. ಇದು ಕುಟ್ಯತೆಯ ಆಧಾರದ ಮೇಲೆ. ಇನ್ನು 4ನೇದು ತನ್ಯತೆ, ಅಂದರೆ ಲೋಹಗಳನ್ನು ತಂತಿಗಳನ್ನಾಗಿ ಮಾರ್ಪಡಿಸಬಹುದು, ಆದರೆ ಅಲೋಹಗಳನ್ನು ತಂತಿಗಳನ್ನಾಗಿ ಮಾರ್ಪಡಿಸಲಾಗುವುದಿಲ್ಲ. 5ನೇದು ಉಷ್ಣವಾಹಕತೆ, ಲೋಹಗಳು ಉತ್ತಮ ಉಷ್ಣವಾಹಕಗಳಾಗಿರ್ತದೆ, ಆದರೆ ಅಲೋಹಗಳು ದುರ್ಬಲ ಉಷ್ಣವಾಹಕಗಳಾಗಿವೆ. 6ನೇದು ವಿದ್ಯುತ್ ವಾಹಕತೆ,
ಲೋಹಗಳು ಉತ್ತಮ ವಿದ್ಯುತ್ ವಾಹಕಗಳಾಗಿವೆ, ಆದರೆ ಅಲೋಹಗಳು ದುರ್ಬಲ ವಿದ್ಯುತ್ ವಾಹಕಗಳಾಗಿವೆ ಅಂತ ನಾವು ಈ ಎಲ್ಲ ಗುಣಲಕ್ಷಣ 6 ಗುಣಲಕ್ಷಣಗಳ ಆಧಾರದ ಮೇಲೆ ಲೋಹ ಮತ್ತು ಅಲೋಹಗಳಿಗೆ ವ್ಯತ್ಯಸಿಸಬೇಕಾಗತ್ತೆ. ಮುಂದೆ 6ನೆಯ ಪ್ರಶ್ನೆ, ಈ ಕೆಳಗಿನವುಗಳಿಗೆ ಕಾರಣ ಕೊಡಿ ಅಂತ ಕೇಳಿದ್ದಾರೆ. ಅಂದರೆ ಈ ಒಂದಿಷ್ಟು ಇದಕ್ಕೆ ವಾಕ್ಯಗಳಿಗೆ ನಾವು ಸೈಂಟಿಫಿಕ್ ರೀಸನ್, ವೈಜ್ಞಾನಿಕ ಕಾರಣವನ್ನು ಕೊಡಬೇಕು. ನೋಡಿ, ಅದರಲ್ಲಿ ಮೊದಲನೇದಾಗಿತ್ತು ನೋಡಿ, ಆಹಾರ ವಸ್ತುಗಳ ಪೊಟ್ಟಣ ಕಟ್ಟಲು ಅಲ್ಯೂಮಿನಿಯಂ ತೆಳು ಹಾಳೆಯನ್ನು ಬಳಸುವರು. ಅಂದರೆ ಆಹಾರವನ್ನು ಪೊಟ್ಟಣ ಕಟ್ಟಲಿಕ್ಕಾಗಿ ಹೋಟೆಲ್ಗಳಲ್ಲಿ ಈಗ ಪಾರ್ಸೆಲ್ ಕಟ್ಟಬೇಕಾದ್ರೆ ಅದರಲ್ಲಿ ಚೈನೀಸ್ ಐಟಮ್ಗಳಲ್ಲಿ ಅಲ್ಲಿ ಏನು ಮಾಡ್ತಾರೆ, ಅಲ್ಯೂಮಿನಿಯಂ ಫಾಯಿಲನ್ನು ಏನು ಮಾಡ್ತಾರೆ, ಹಾಕಿ ಕೊಡ್ತಾರೆ ಅಲ್ವಾ. ಅದನ್ನು ಯಾಕೆ ಆಹಾರ ವಸ್ತುಗಳ ಪೊಟ್ಟಣ ಕಟ್ಟಲಿಕ್ಕೆ ಅಲ್ಯೂಮಿನಿಯಂ ತೆಳು ಹಾಳೆಯನ್ನೇ ಯಾಕೆ ಬಳಸಬೇಕು ಅಂತ ಕೇಳಿದ್ದಾರೆ. ಇದಕ್ಕೆ ಕಾರಣ ಏನಂದರೆ, ಉತ್ತರ ಅಲ್ಯೂಮಿನಿಯಂ ಕುಟ್ಯತೆಯನ್ನು ಹೊಂದಿದ್ದು ತೆಳುವಾದ ಹಾಳೆಯ ರೂಪಕ್ಕೆ ಬಡಿಯಬಹುದಾಗಿದೆ. ಆದ್ದರಿಂದ ಆಹಾರ ವಸ್ತುಗಳ ಪೊಟ್ಟಣ ಕಟ್ಟಲು ಅಲ್ಯೂಮಿನಿಯಂ ತೆಳು ಹಾಳೆಯನ್ನು ಬಳಸುವರು. ಹಾಗೆ ಏನಂದರೆ ಅಲ್ಯೂಮಿನಿಯಂ ಆಹಾರ ವಸ್ತುಗಳೊಂದಿಗೆ ರಿಯಾಕ್ಟ್ ಆಗಲ್ಲ, ಸೊ ಹಾಗಾಗಿ ಅದನ್ನು ಕೂಡ ಬಳಸ್ತಾರೆ. ಅಥವಾ ಇತರ ಕುಟ್ಯತೆಗಾಗಿ ಕೂಡ ಮಾಡ್ತಾರೆ, ಯಾಕಂದರೆ ಅದು ತೆಳು ಹಾಳೆಗಳಾಗಿ ಬಡಿಯಬಹುದಾಗಿದೆ. ಮುಂದೆ ಅದರಲ್ಲಿ ಬಿ ಹೇಳಿಕೆ, ದ್ರವಗಳನ್ನು ಕಾಸಲು ಬಳಸುವ ಮುಳುಗು ಕಂಬಿಗಳನ್ನು ಅಥವಾ ಇಮ್ಮರ್ಷನ್ ರಾಡ್ಸ್ ಅಂತ ಕರಿತೀವಿ, ಇದು ಲೋಹೀಯ ವಸ್ತುಗಳಿಂದ ಮಾಡಿರುತ್ತಾರೆ. ಇದಕ್ಕೆ ಕಾರಣ ಏನಂದರೆ, ಉತ್ತರ ಸಾಮಾನ್ಯವಾಗಿ ಲೋಹಗಳು ಶಾಖ ಮತ್ತು ವಿದ್ಯುತ್ನ ಉತ್ತಮ ವಾಹಕಗಳಾಗಿವೆ. ಆದ್ದರಿಂದ ದ್ರವಗಳನ್ನು ಕಾಸಲು ಬಳಸುವ ಮುಳುಗು ಕಂಬಿಗಳನ್ನು ಲೋಹೀಯ ವಸ್ತುಗಳಿಂದ ಮಾಡಿರುತ್ತಾರೆ. ಇನ್ನು ಸಿ, ಸತುವನ್ನು ಅದರ ಲವಣ ದ್ರಾವಣದಿಂದ ತಾಮ್ರ ಸ್ಥಾನಪಲ್ಲಟಗೊಳಿಸುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಕಾರಣ ಏನಂದರೆ, ಉತ್ತರ ಲೋಹಗಳು ಅದರ ಲವಣ ದ್ರಾವಣದಿಂದ ಅದಕ್ಕಿಂತ ಕಡಿಮೆ ಕ್ರಿಯಾಶೀಲ ಲೋಹಗಳನ್ನು ಮಾತ್ರ ಸ್ಥಾನಪಲ್ಲಟಗೊಳಿಸುತ್ತದೆ. ಆದರೆ ಸತುವು ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಶೀಲ ಲೋಹವಾಗಿದೆ. ಆದ್ದರಿಂದ ಸತುವನ್ನು ಅದರ ಲವಣ ದ್ರಾವಣದಿಂದ ತಾಮ್ರ ಸ್ಥಾನಪಲ್ಲಟಗೊಳಿಸುವುದಿಲ್ಲ ಅಂತ ಬರೀಬೇಕು. ಮುಂದೆ 7ನೆಯ ಪ್ರಶ್ನೆ, ನಿಂಬೆಹಣ್ಣಿನ ಉಪ್ಪಿನಕಾಯಿಯನ್ನು ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಸಂಗ್ರಹಿಸಬಹುದೇ? ವಿವರಿಸಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಉತ್ತರ ಇಲ್ಲ. ಯಾಕೆ? ನಿಂಬೆಹಣ್ಣಿನ ಉಪ್ಪಿನಕಾಯಿಯನ್ನು ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಸಂಗ್ರಹಿಸಲಾಗುವುದಿಲ್ಲ. ಏಕೆಂದರೆ ನಿಂಬೆಹಣ್ಣಿನ ಉಪ್ಪಿನಕಾಯಿಯು ಆಮ್ಲವನ್ನು ಹೊಂದಿದ್ದು ಅಲ್ಯೂಮಿನಿಯಂನೊಂದಿಗೆ ವರ್ತಿಸಿ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತದೆ. ಇದು ಉಪ್ಪಿನಕಾಯಿಯನ್ನು ಕೆಡುವಂತೆ ಮಾಡುತ್ತದೆ ಅಂತ ಬರೀಬೇಕು. ಇದಕ್ಕೆ ಕಾರಣ ಆಯಿತಾ. 7ನೇ ಪ್ರಶ್ನೆಗೆ ಉತ್ತರ. ಮುಂದೆ 8ನೆಯ ಪ್ರಶ್ನೆ, ಎ ಪಟ್ಟಿಯಲ್ಲಿ ಕೊಟ್ಟಿರುವ ವಸ್ತುಗಳನ್ನು ಬಿ ಪಟ್ಟಿಯಲ್ಲಿ ಕೊಟ್ಟಿರುವ ಅವುಗಳ ಉಪಯೋಗಗಳೊಂದಿಗೆ ಹೊಂದಿಸಿ ಬರೆಯಿರಿ. ನಿಮ್ಮ ಪಠ್ಯಪುಸ್ತಕದಲ್ಲಿ ಏನು ಮಾಡಿದ್ದಾರೆ, 2 ಕಾಲಮ್ಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಎ ಪಟ್ಟಿಯಲ್ಲಿ ಏನು ಕೊಟ್ಟಿದ್ದಾರೆ, ಒಂದಷ್ಟು ವಸ್ತುಗಳನ್ನು ಕೊಟ್ಟಿದ್ದಾರೆ. ಬಿ ಪಟ್ಟಿಯಲ್ಲಿ ಒಂದಷ್ಟು ಉಪಯೋಗಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸರಿಯಾಗಿ ನಾವು ಮ್ಯಾಚ್ ಮಾಡಿ ಬರೀಬೇಕು. ನಾವಿಲ್ಲೀಗ ಸರಿಯಾದ ಉತ್ತರವನ್ನು ನೋಡೋಣ. ನೋಡಿ, ಚಿನ್ನ ಅಂತ ಇದೆ ಮೊದಲನೇದು. ಚಿನ್ನ ಯಾಕೆ? ಡಿ, ಆಭರಣಗಳು ತಯಾರಿಸಲಿಕ್ಕೆ. ಕಬ್ಬಿಣ, ಇ, ಯಂತ್ರೋಪಕರಣಗಳು. 3ನೇದು ಅಲ್ಯೂಮಿನಿಯಂ, ಆಹಾರದ ಪೊಟ್ಟಣ ಕಟ್ಟಲು. ಮತ್ತು ಕಾರ್ಬನ್, ಇಂಧನಕ್ಕಾಗಿ. ತಾಮ್ರ, ವಿದ್ಯುತ್ ತಂತಿಗಳು. ಪಾದರಸ, ತಾಪಮಾಪಕಗಳಲ್ಲಿ ಬಳಸ್ತಾರೆ. ಅಂದರೆ ಇದಿಷ್ಟೇನಾಗಿದೆ, ಒಂದಷ್ಟು ಲೋಹ ಮತ್ತು ಅಲೋಹಗಳಾಗಿವೆ. ಮತ್ತು ಇದು ಅವುಗಳ ಉಪಯೋಗಗಳು. ಅದಕ್ಕೆ ಸರಿಯಾಗಿ ಮ್ಯಾಚ್ ಮಾಡಿ ನಾವು ಬರೀಬೇಕಿತ್ತು, ಅದನ್ನು ಹೊಂದಿಸಿ ಬರೀಬೇಕಿತ್ತು. ಮುಂದೆ 9ನೆಯ ಪ್ರಶ್ನೆ, ಈ ಕೆಳಗಿನ ಸಂದರ್ಭಗಳಲ್ಲಿ ಏನಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಸಂದರ್ಭನ ನೋಡೋಣ. ಅದರಲ್ಲಿ ಎ ಪ್ರಶ್ನೆ, ತಾಮ್ರದ ಫಲಕದ ಮೇಲೆ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲವನ್ನು ಸುರಿದಾಗ, ಅಂದರೆ ಈ ರೀತಿ ಮಾಡಿದರೆ ಏನಾಗತ್ತೆ ಆ ಒಂದು ಸಂದರ್ಭದಲ್ಲಿ ಅಂತ ಕೇಳಿದ್ದಾರೆ. ಏನಾಗುತ್ತೆ? ಉತ್ತರ, ತಾಮ್ರದ ಫಲಕದ ಮೇಲೆ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲ ಸುರಿದಾಗ ಕಾಪರ್ ಸಲ್ಫೇಟ್ನ ಅಥವಾ ತಾಮ್ರದ ಸಲ್ಫೇಟ್ ಅಂತ ಕರಿತೀವಿ, ಸಲ್ಫೇಟ್ನ ನೀಲಿ ಬಣ್ಣದ ಹರಳುಗಳು ಉಂಟಾಗುವುದರ ಜೊತೆಗೆ ಹೈಡ್ರೋಜನ್ ಅನಿಲವು ಏನಾಗುತ್ತೆ, ಬಿಡುಗಡೆ ಆಗತ್ತೆ. ಇದಕ್ಕೆ ನಾವು ರಾಸಾಯನಿಕ ಸಮೀಕರಣ ಬರೀಬೇಕು ಅಂದರೆ ನೋಡಿ, ತಾಮ್ರ ಪ್ಲಸ್ ಸಲ್ಫ್ಯೂರಿಕ್ ಆಮ್ಲ ಹಾಕಿದಾಗ ಏನು ಕೊಡುತ್ತೆ ನಮಗೆ, ಉತ್ಪನ್ನಗಳೇನು ಸಿಗುತ್ತೆ, ತಾಮ್ರದ ಸಲ್ಫೇಟ್ ಮತ್ತು ಹೈಡ್ರೋಜನ್. ನಮಗೆ ಹೈಡ್ರೋಜನ್ ಗ್ಯಾಸ್, ಹೈಡ್ರೋಜನ್ ಅನಿಲ ಇಲ್ಲಿ ಏನಾಗುತ್ತೆ, ಬಿಡುಗಡೆ ಆಗತ್ತೆ ಈ ಒಂದು ಕ್ರಿಯೆಯಲ್ಲಿ. ಮುಂದೆ ಅದರಲ್ಲಿ
ಎರಡನೆಯ ಸಂದರ್ಭ ಬಿ ಅಂತ ಕೊಟ್ಟಿದ್ದಾರೆ. ಕಬ್ಬಿಣದ ಮೊಳೆಗಳನ್ನು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಇಟ್ಟಾಗ ಏನಾಗುತ್ತೆ? ಉತ್ತರ: ಕಬ್ಬಿಣದ ಮೊಳೆಗಳನ್ನು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಇಟ್ಟಾಗ ಕಬ್ಬಿಣವು ಹೆಚ್ಚು ಕ್ರಿಯಾಶೀಲವಾಗಿರುವುದರಿಂದ ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸುತ್ತದೆ. ಈ ಕ್ರಿಯೆಯಲ್ಲಿ ತಾಮ್ರದ ಸಲ್ಫೇಟ್ನ ನೀಲಿ ಬಣ್ಣವು ಕ್ಷೀಣಿಸುತ್ತದೆ ಮತ್ತು ತಾಮ್ರವು ಕಬ್ಬಿಣದ ಮೊಳೆಯ ಮೇಲೆ ಸೇರ್ಪಡೆಯಾಗುತ್ತದೆ. ಇದಕ್ಕೆ ರಾಸಾಯನಿಕ ಸಮೀಕರಣ ನೋಡಬಹುದು. ನೋಡಿ, ಕಬ್ಬಿಣ ಇದೆ ಪ್ಲಸ್ ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಹಾಕಿದಾಗ ಏನಾಗುತ್ತೆ? ನಮಗೇನು ಉತ್ಪನ್ನಗಳು ಸಿಗ್ತವೆ? ಕಬ್ಬಿಣದ ಸಲ್ಫೇಟ್ ಸಿಗ್ತದೆ ಮತ್ತು ತಾಮ್ರ ಆಚೆ ಹೋಗ್ತದೆ. ಇದೇನಾಗಿದೆ? ಇದಕ್ಕೆ ಒಂದು ರಾಸಾಯನಿಕ ಕ್ರಿಯೆಗೆ ಕೆಮಿಕಲ್ ರಿಯಾಕ್ಷನ್ ಆಗಿರುತ್ತೆ. ಮುಂದೆ 10ನೆಯ ಪ್ರಶ್ನೆ. ಉರಿಯುತ್ತಿರುವ ಕಲ್ಲಿದ್ದಲಿನ ಚೂರನ್ನು ಸರೋನಿ ತೆಗೆದುಕೊಂಡು ಮತ್ತು ಅದರಿಂದ ಬಿಡುಗಡೆಯಾದ ಅನಿಲವನ್ನು ಪ್ರನಾಳದಲ್ಲಿ ಸಂಗ್ರಹಿಸಿದಳು. ಹಾಗೇನಾಗುತ್ತೆ ನೋಡಿ, ಅಲ್ಲಿ ಕೇಳುತ್ತಾ ಇದ್ದಾರೆ. ನೋಡಿ, ಪ್ರಶ್ನೆ ಎ. ಅನಿಲದ ಸ್ವರೂಪವನ್ನು ಆಕೆ ಹೇಗೆ ಕಂಡುಕೊಳ್ಳುತ್ತಾಳೆ ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ: ಅನಿಲವನ್ನು ಸಂಗ್ರಹಿಸಿರುವ ಪ್ರನಾಳದಲ್ಲಿ ಸ್ವಲ್ಪ ನೀರನ್ನು ಹಾಕಿ ಪ್ರನಾಳದ ಬಾಯನ್ನು ಮುಚ್ಚಿ ಚೆನ್ನಾಗಿ ಕಲಕಿದ ನಂತರ ದ್ರಾವಣವನ್ನು ಕೆಂಪು ಮತ್ತು ನೀಲಿ ಲಿಟ್ಮಸ್ನಿಂದ ಪರೀಕ್ಷಿಸಿ ಅದು ನೀಲಿ ಲಿಟ್ಮಸ್ನನ್ನು ಕೆಂಪು ಬಣ್ಣಕ್ಕೆ ಪರಿವರ್ತಿಸುತ್ತದೆ. ಆದ್ದರಿಂದ ಆ ಅನಿಲವು ಆಮ್ಲೀಯವಾಗಿದೆ ಎಂದು ತಿಳಿಯುತ್ತದೆ. ಇಲ್ಲಿ ಅದನ್ನು ಏನು ಮಾಡ್ತಾರೆ? ಒಂದು ಪ್ರನಾಳದಲ್ಲಿ ಹಾಕಿ ಸ್ವಲ್ಪ ನೀರು ಹಾಕಿ ಅದನ್ನು ಬಾಯನ್ನು ಮುಚ್ಚಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಅನಂತರ ಲಿಟ್ಮಸ್ ಕಾಗದದಿಂದ ಅದು ಆಮ್ಲವೋ ಪ್ರತ್ಯಾಮ್ಲವೋ ಅಂತ ಪರೀಕ್ಷಿಸುತ್ತಾರೆ. ಆಗ ನಮಗೆ ಅನಿಲದ ಸ್ವರೂಪ ಏನಂತ ಗೊತ್ತಾಗತ್ತೆ. ಮುಂದೆ ಅದರಲ್ಲಿ ಬಿ ಪ್ರಶ್ನೆ. ಈ ಪ್ರಕ್ರಿಯೆಯಲ್ಲಿನ ಎಲ್ಲ ಕ್ರಿಯೆಗಳ ಪದ ಸಮೀಕರಣವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ ಏನಾಗಿದೆ? ಕಲ್ಲಿದ್ದಲು ಅಂದರೆ ಕಾರ್ಬನ್ ಆಮ್ಲಜನಕದೊಂದಿಗೆ ಸೇರಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತದೆ. ಹಾಗಾಗಿ ಇದಕ್ಕೆ ಪದ ಸಮೀಕರಣ ಏನಂದರೆ ಕಲ್ಲಿದ್ದಲಿನ ಚೂರು ಕಾರ್ಬನ್ ಪ್ಲಸ್ ಆಮ್ಲಜನಕ ಏನು ಸಿಗುತ್ತೆ? ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಏನಾಗುತ್ತೆ? ಬಿಡುಗಡೆ ಆಗುತ್ತೆ. ಕಾರ್ಬನ್ ಡೈಆಕ್ಸೈಡ್ ನೀರಿನೊಂದಿಗೆ ಸೇರಿ ಕಾರ್ಬನಿಕ್ ಆಮ್ಲ ಉಂಟು ಮಾಡುತ್ತದೆ. ನೋಡಿ, ಕಾರ್ಬನ್ ಡೈಆಕ್ಸೈಡ್ ಏನಾಗಿದೆ? ನೀರಿನೊಂದಿಗೆ ಬೆರೆತು ಕಾರ್ಬನಿಕ್ ಆಮ್ಲ ಬಿಡುಗಡೆ ಆಗತ್ತೆ. ಮೊದಲೇನಾಗಿದೆ ನೋಡಿ, ಕಲ್ಲಿದ್ದಲಿನ ಚೂರಿದೆ, ಅದನ್ನೇನು ಮಾಡಿ ದಹನ ಕ್ರಿಯೆಗೆ ಒಳಪಡಿಸಿದಾಗ ಅಥವಾ ಅದನ್ನು ನಾವು ಪ್ರನಾಳದಲ್ಲಿ ಸಂಗ್ರಹಿಸಿದಾಗ ಏನಾಗುತ್ತೆ? ಆಮ್ಲಜನಕ ಜೊತೆಗೆ ಅದು ವರ್ತಿಸಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ. ಅನಂತರ ಆ ಒಂದು ಕಾರ್ಬನ್ ಡೈಆಕ್ಸೈಡನ್ನು ನಾವು ಪ್ರನಾಳದಲ್ಲಿ ತುಂಬಿಕೊಂಡು ಅಥವಾ ಪ್ರನಾಳದಲ್ಲಿ ಸಂಗ್ರಹಿಸಿ ಅದನ್ನು ನೀರಿನೊಂದಿಗೆ ಸೇರಿ ಕುಲುಕಿದಾಗ ಏನಾಗುತ್ತೆ? ಅದು ಕಾರ್ಬನಿಕ್ ಆಮ್ಲವನ್ನು ಉಂಟು ಮಾಡುತ್ತೆ. ಅದರ ಕೆಮಿಕಲ್ ರಿಯಾಕ್ಷನ್ ಅಥವಾ ರಾಸಾಯನಿಕ ಸಮೀಕರಣವನ್ನು ಇಲ್ಲಿ ಕೊಡಲಾಗಿದೆ. ಮುಂದೆ 11ನೆಯ ಪ್ರಶ್ನೆ. ಒಂದು ದಿನ ರೀಟಾ ತನ್ನ ತಾಯಿಯ ಜೊತೆ ಬಂಗಾರದ ಆಭರಣಗಳ ಅಂಗಡಿಗೆ ಹೋದಳು. ಆಕೆಯ ತಾಯಿ ಬಂಗಾರದ ಆಭರಣಗಳನ್ನು ಪಾಲಿಷ್ ಮಾಡಲು ಅಕ್ಕಸಾಲಿಗರ ಹತ್ತಿರ ಕೊಟ್ಟರು. ಮರುದಿನ ಆ ಆಭರಣಗಳನ್ನು ಅಕ್ಕಸಾಲಿಗನಿಂದ ಪಡೆದು ನೋಡಿದಾಗ ಆಭರಣದ ತೂಕ ಸ್ವಲ್ಪ ಕಡಿಮೆ ಇರುವುದನ್ನು ಕಂಡುಕೊಂಡರು. ಆಭರಣದ ತೂಕ ಕಡಿಮೆ ಆಗಲು ಕಾರಣವೇನು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಉತ್ತರ ಏನಂದರೆ ಚಿನ್ನದ ಆಭರಣಗಳನ್ನು ಪಾಲಿಷ್ ಮಾಡಲು ಅದನ್ನು ಅಕ್ವಾರೀಜಿಯಾ ಅಂತ ಕರೀತಾರೆ. ಅಕ್ವಾರೀಜಿಯಾ ಅನ್ನುವಂತಹ ದ್ರವದೊಂದಿಗೆ ತೊಳೆಯುತ್ತಾರೆ. ಅಕ್ವಾರೀಜಿಯಾ ದ್ರವವು ಚಿನ್ನದ ಮೇಲ್ಮೈಯನ್ನು ಕರಗಿಸುತ್ತದೆ. ಆದ್ದರಿಂದ ಆಭರಣದ ತೂಕ ಸ್ವಲ್ಪ ಕಡಿಮೆ ಆಗುತ್ತದೆ. ಏನಾಗುತ್ತೆ? ನಾವು ಆಭರಣಗಳನ್ನು ಪಾಲಿಷ್ ಮಾಡಲಿಕ್ಕೆ ಅದನ್ನು ಅಕ್ಕಸಾಲಿಗರಿಗೆ ಕೊಟ್ಟಾಗ ಅವರೇನು ಮಾಡ್ತಾರೆ? ಅದನ್ನು ಕ್ಲೀನ್ ಮಾಡಲಿಕ್ಕಾಗಿ ಏನು ಮಾಡ್ತಾರೆ? ಅಕ್ವಾರೀಜಿಯಾ ಅಂತಕ್ಕಂತಹ ಒಂದು ಲಿಕ್ವಿಡ್ ದ್ರವದೊಂದಿಗೆ ಅದನ್ನು ತೊಳಿತಾರೆ. ಹಾಗೆ ತೊಳೆಯೋದ್ರಿಂದ ಏನಾಗುತ್ತೆ? ಆ ಚಿನ್ನದ ಮೇಲ್ಪದರ ಏನಾಗುತ್ತೆ? ಸ್ವಲ್ಪ ಪ್ರಮಾಣದಲ್ಲಿ ಏನಾಗುತ್ತೆ? ಅದು ಹೋಗುತ್ತೆ. ಹಾಗಾಗಿ ಏನಾಗುತ್ತೆ? ಸ್ವಲ್ಪ ಪ್ರಮಾಣದಲ್ಲಿ, ತುಂಬ ಕಡಿಮೆ ಪ್ರಮಾಣದ ತೂಕದಲ್ಲಿ ವ್ಯತ್ಯಾಸವನ್ನು ನಾವು ಅಲ್ಲಿ ಗಮನಿಸಬಹುದಾಗಿದೆ. ಇದಾಗಿತ್ತು ನಿಮ್ಮ ಈ ಒಂದು 4ನೆಯ ಅಧ್ಯಾಯ ವಸ್ತುಗಳು, ಲೋಹಗಳು ಮತ್ತು ಅಲೋಹಗಳು. ಈ ಒಂದು ಅಧ್ಯಾಯದ ಸಂಪೂರ್ಣ ಪಠ್ಯಪುಸ್ತಕದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನಾವು ಇನ್ ಡೀಟೇಲ್ ಆಗಿ ಇಂದಿನ ವಿಡಿಯೋದಲ್ಲೇ ಡಿಸ್ಕಸ್ ಮಾಡಿದ್ದೇವೆ. ಸೊ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತ ಆಗಿತ್ತು ಅಂತ ನಾನು ಭಾವಿಸ್ತೇನೆ. ಹಾಗಿದ್ದರೆ ದಯವಿಟ್ಟು ನೀವು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿರಿ ನಮ್ಮ ಚಾನಲ್ಗೆ, ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅಧ್ಯಾಯದೊಂದಿಗೆ. ಮತ್ತೆ ಭೇಟಿಯಾಗ್ತಿರೋಣ. ಅಲ್ಲಿಯವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.